ಹಾಯ್ ಫ್ರೆಂಡ್ಸ್, ನಾನಿವತ್ತು ಪಾಸ್ತಾ ಮಾಡ್ತಾಯಿದ್ದೀನಿ. ಪಾಸ್ತಾ ಮಾಡೋಕ್ಕೆ ಏನೇನು ಬೇಕು, ಏನೇನು ತೊಗೊಂಡಿದ್ದೀನಿ ನನ್ನ ತೋರಿಸ್ತೀನಿ ನೋಡಿ. ನಾನು ಮಾಡ್ತಾ ಇರೋದು ಇವತ್ತು ಎಗ್ ಪಾಸ್ತಾ ಮಾಡ್ತಾಯಿದ್ದೀನಿ. ಎಗ್ ಪಾಸ್ತಾ ಮಾಡೋಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ನೋಡಿ. ನೀವು ಎಷ್ಟು ಮಾಡ್ತೀರೋ ನಿಮ್ಮ ಮನೇಲಿ ಅಷ್ಟನ್ನು ತೊಗೊಂಡು ಮೊಟ್ಟೆನ ಇಟ್ಕೊಳ್ಳಿ. ನಮ್ಮ ಮನೇಲಿ ನಾನು ಒಂದು ಅರ್ಧ kg ಅಷ್ಟು ಪಾಸ್ತಾನ ನಾನು ಮಾಡ್ತಾಯಿರೋದು. ಅದಕ್ಕೆ ನಾನಿವಾಗ ಪಾಸ್ತಕ್ಕೆ ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಕಾಯಿಸ್ಕೊಂಡಿರೋ ನೀರೊಳಗಡೆಗೆ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿನ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ. ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಎಣ್ಣೆನೂ ಹಾಕೋಬೇಕು. ಆಮೇಲೆ ಹಾಕೊಳ್ಳೋಣ. ಫಸ್ಟು ನೀರ ಚೆನ್ನಾಗಿ ಮಳ್ಳವರೆಗೂ ಈ ಥರ ಕಾಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹಸಿ ನೀರಿಗೆ ಹಾಕೋಕ್ಕೆ ಹೋಗಬೇಡಿ. ನೀರು ಮಳ್ಳ ಥರ ಇರಬೇಕು. ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಅದನ್ನು ಇದರಲ್ಲಿ ಸ್ವಲ್ಪ ಎಣ್ಣೆ ನೋಡಿ, ಈ ಥರ ಎಣ್ಣೆ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಬೇಯಿಸಬೇಕು. ನೀವು ಯಾವ ಥರ ಬೇಯಿಸ್ಕೋಬೇಕು ಅಂದರೆ, ಒಂದು ಚಾಕು ತಗೊಂಡು ಬರೀ ಸುಮ್ಮನೆ ಹಾಗೆ ಫ್ರೆಸ್ ಮಾಡಿದ್ರೆ ಅದು ಕಟ್ಟಾಗಬೇಕು. ಅಂದರೆ ನಾವು ಬಲವಂತದಿಂದ ಈರುಳ್ಳಿ ಕಟ್ ಮಾಡ್ತೀವಲ್ಲ, ಆ ಥರ ಕಟ್ ಮಾಡಬಾರ್ದು. ಸುಮ್ಮನೆ ಫ್ರೆಶ್ ಮಾಡಿದ್ರೆ ಸಾಕು, ಅದು ಕಟ್ಟಾಗಬೇಕು. ಆ ಥರ ಆದರೆ ಪಕ್ಕ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ನೀವು ಪಾಸ್ತಾನ ಕೈಯಲ್ಲಿ ಮುಟ್ಟಿ ನೋಡಿದಾಗ ಅದಕ್ಕಿಂತ ಕೈಯಲ್ಲಿ ನೋಡೋದಕ್ಕಿಂತ ಒಂದು ಚಾಕಲ್ಲಿ ಸುಮ್ಮನೆ ಹಾಗೇ ಹಿಂಗೆ ಮುಟ್ಟರೆ ಸಾಕು, ಕಟ್ಟಾದರೆ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಅದಾದಮೇಲೆ ನಾವು ನೀರನ್ನೆಲ್ಲ ಚೆಲ್ಬಿಟ್ಟು ಪಾಸ್ತಾನ ತಗೊಂಡು ನಾವು ಸ್ವಲ್ಪ ಎಣ್ಣೆನ, ಅಂದರೆ ನಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ. ನಂತರ ನೀವು ಮಾಡೋಕ್ಕೆ ಹೋಗಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡಾದಮೇಲೆ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಅದಕ್ಕೆ ಪೆಪ್ಪರ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಮತ್ತು ನಾನು ನಿಮಗೆ ಅವಾಗವಾಗ ನಾನು ಮಾಡಿರೋ ತಪ್ಪು ಏನು ಅನ್ನೋದನ್ನ ನಿಮಗೆ ಹೇಳ್ತೀನಿ ನೋಡಿ. ಈಗ ನಾನು ಪೆಪ್ಪರ್ ಪೌಡ್ರ್ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪಿನ ಪುಡಿನ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಖಾರದ ಪುಡಿ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ. ಧನಿಯಾ ಪೌಡ್ರು ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ಇನ್ನೊಂದೇನು, ಇದಕ್ಕೆ ನೀವು ಡೈರೆಕ್ಟಾಗೇ ಪಾಸ್ತಾ ಹಾಕ್ಕೊಳ್ಳಿ, ಮೊಟ್ಟೆನ ಹಾಕೋಕ್ಕೆ ಹೋಗ್ಬಿಡಿ. ನಾನು ಮಾಡಿರೋದು ಡೈರೆಕ್ಟಾಗಿ ಮೊಟ್ಟೆ ಹಾಕ್ಕೊಂಬಿಟ್ಟೆ. ಅದು ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡ್ಕೊಂಬಿಡ್ತು. ಹಾಗಾಗಿ ಪಾಸ್ತಾಕ್ಕೆ ರೆಡಿ ಆಗಲಿಲ್ಲ. ಹಾಗಾಗಿ ನೀವೇನು ಮಾಡಿ ಅಂದರೆ, ಫಸ್ಟು ಈಗ ನಾನು ಅದಕ್ಕೆ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸನ್ನ ಹಾಕ್ಬಿಟ್ಟು ಸ್ವಲ್ಪ ವಿನಿಗರ್ನ ಹಾಕೊಳ್ಳೋಣ. ಜಾಸ್ತಿ ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳೋಣ. ನೀವು ಇದನ್ನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನಾನು ತಪ್ಪು ಮಾಡಿದ್ದೆ ಎಲ್ಲಿ ಅಂದರೆ, ಇದಕ್ಕೇ ನಾನು ಡೈರೆಕ್ಟಾಗಿ ಪಾಸ್ತಾನ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೊಟ್ಟೆನ ಸಪ್ರೇಟಾಗಿ ಫ್ರೈ ಮಾಡಬೇಕಾಗಿತ್ತು. ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಕ್ಯಾರೆಟನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ಕ್ಯಾರೆಟು ಹಾಕ್ಕೊಳ್ಳಿ. ನೋಡಿ, ಈ ಮಸಾಲೆ ಎಲ್ಲ ಸೂಪರಾಗಿ ಬಂತು. ಸೂಪರಾಗಿ ಹಾಕಿದ್ದೆ ನಾನು. ಆದರೆ ಲಾಸ್ಟಲ್ಲಿ ಏನಾಯಿತು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು ಮೂರನ್ನೂ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಎಲೆಕೋಸನ್ನ ಹಾಕ್ಕೊಳ್ಳಿ. ಅದಾದಮೇಲೆ ನಾನಿವಾಗ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೋಡಿ, ಇದನ್ನು ನೀವು ಈ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಸಪ್ರೇಟಾಗಿ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ನೀವು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಅದನ್ನು ಲಾಸ್ಟಲ್ಲಿ ನೀವು ಪಾಸ್ತಾ ಎಲ್ಲ ರೆಡಿಯಾಗಿ ನೀವು ಇಳಿಸೋ ಟೈಮ್ನಲ್ಲಿ ನೀವು ಇದಕ್ಕೆ ಪಾಸ್ತಕ್ಕೆ ಮೊಟ್ಟೆನ ಹಾಕ್ಕೊಂಡು ಇಳಿಸ್ಕೊಳ್ಳಿ. ಆವಾಗ ಚೆನ್ನಾಗಿ ಟೇಸ್ಟಾಗಿ ಸೂಪರಾಗಿರುತ್ತೆ. ನಾನು ಸ್ವಲ್ಪ ಇದನ್ನು ಇದೊಂದು ಟ್ರೈ ಮಾಡೋಣ ಅಂತ ಮಾಡೋಕ್ಕೆ ಹೋದೆ, ಬಟ್ ಅಷ್ಟು ಚೆನ್ನಾಗಿ
ಚೆನ್ನಾಗಿ ಟೇಸ್ಟು ಕೊಡಲಿಲ್ಲ. ಏಕೆಂದರೆ ಎಲ್ಲ ಮೊಟ್ಟೆ ಎಲ್ಲ ಪೂರ್ತಿ ಮಸಾಲೆನೆಲ್ಲ ಮೊಟ್ಟೆನೇ ಹಿಡ್ಕೊಂತು. ಬಟ್ ನನಗೇನು ಒಂದು ಸ್ವಲ್ಪ ಇದು ಚೆಂದ ಅನ್ನಿಸ್ಲಿಲ್ಲ. ನೀವು ಇದೇ ಥರ ಮಾಡೋಕ್ಕೆ ಹೋಗಬೇಡಿ. ನೀವೇನು ಮಾಡಿ ಅಂದರೆ ಸಪ್ರೇಟಾಗಿ ನಾವು ಮಾಮೂಲಿ ನಾವು ಮೊಟ್ಟೆ ಫ್ರೈ ಮಾಡ್ಕೊತೀವಲ್ಲ ಆ ಥರ ಸಪ್ರೇಟಾಗಿ ಮೊಟ್ಟೆ ಫ್ರೈ ಮಾಡಿಕೊಂಡು ಈ ಮಸಾಲಾಗಾದರೂ ಹಾಕೋಬೋದು, ಇಲ್ಲ ಅಂದರೆ ಮಸಾಲಾಗೆ ಬೇಡಿ ಪಾಸ್ತಾ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾವು ಇಳಿಸ್ಕೊಳ್ಳೋ ಟೈಮ್ನಲ್ಲಿ ನೀವು ಅದನ್ನು ಹಾಕ್ಕೊಳ್ಳಿ. ಪುಡಿ ಆಗೋಯ್ತು ಮತ್ತು ಬಾಯಿಗೆಲ್ಲ ಸಿಗಲಿಲ್ಲ ಮೊಟ್ಟೆ. ನನಗೇನೋ ಇದು ಓಕೆ ಅನ್ನಿಸ್ಲಿಲ್ಲ, ಇದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ನಿಮ್ಗೆ ನಾನು ಹೇಳ್ತಾ ಇರೋದು, ನಾನೊಂದು ಟ್ರೈ ಮಾಡಿದೆ, ಬಟ್ ಇದು ನನಗಷ್ಟು ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಟೈಮ್ಗೆ ನಾನು ಅದೇ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿದ್ರೆ ಖಂಡಿತ ನಾನು ಹಾಕ್ತೀನಿ. ಇದು ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಓಕೆ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ. ಮತ್ತು ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಇದು ಮ್ಯಾಗಿ ಪೌಡರ್ ಅಂತ ಬರುತ್ತಲ್ಲ ಆ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಯ್ಯೋ, ಅದರಲ್ಲಿ ಏನಾಯಿತು ಅಂದರೆ ಮಸಾಲೆ ಎಲ್ಲ ಪೂರ್ತಿ ಮೊಟ್ಟೆ ಹಿಡ್ಕೊಂಡಿರೋದ್ರಿಂದ ಪಾಸ್ತಾ ಎಲ್ಲ ಅಷ್ಟು ಟೇಸ್ಟೇ ಕೊಡ್ತಾ ಇಲ್ಲ, ಹಂಗಾಗೋಯ್ತು. ಸೊ ಓಕೆ, ತಿನ್ಬೋದು, ಬಟ್ ತಿನ್ನೋಕ್ಕಾಗಲ್ಲ, ಎಸಿಬೇಕು ಅನ್ನೋ ಥರ ಇರಲಿಲ್ಲ. ತಿನ್ಬೋದು ಅನ್ನಂಗೆ ಇತ್ತು ಒಂದು, ಬಟ್ ವಾವ್ ಅನ್ನಂಗೆ ಇಲ್ಲ, ವಾವ್ ಸೂಪರಪ್ಪ ಅನ್ನಂಗಿಲ್ಲ. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿದನ್ನ ತಿನ್ಕೊಬಿಡ್ಬೇಕು. ನಾವು ಮೊಟ್ಟೆ ಹಾಕಿದ್ದೀವಿ ಅಂದಾಗ ಬಿಸಿದನ್ನೇ ತಿಂದರೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.